ಮೂವಿ ಸ್ಟಾರ್ಟ್ ಆಗೋದು ಜೀವನದಲ್ಲಿ ಸಂಪೂರ್ಣವಾಗಿ ಸೋತು ಹೋಗಿದ್ದ ಒಬ್ಬ ವ್ಯಕ್ತಿಯಿಂದ ಅವನ ಬಳಿ ಒಳ್ಳೆಯ ಕೆಲಸವೂ ಇರಲಿಲ್ಲ, ಹಣವೂ ಇರಲಿಲ್ಲ, ಅಷ್ಟೇ ಯಾಕೆ ಗೌರವ ಕೂಡ ಇರಲಿಲ್ಲ. ಅವನ ಬಳಿ ಇದ್ದಿದ್ದೆಂದರೆ ತುಂಬಾನೇ ಹಳೆಯದು ಮತ್ತು ಹಾಳಾದ ಒಂದು ಕಾರು. ಅದನ್ನು ಕೂಡ ಅವನು ತುಂಬಾನೇ ಕಡಿಮೆ ಬೆಲೆಗೆ ಒಂದು ಗ್ಯಾರೇಜಲ್ಲಿ ಖರೀದಿಸಿರ್ತಾನೆ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಇದೇ ಒಂದು ಕಬ್ಬಿಣದ ತುಂಡಿನಂತೆ ಕಾಣುತ್ತಿರುವ ಈ ಕಾರು ಮುಂದೆ ಅವನ ಜೀವನವನ್ನೇ ಬದಲಾಯಿಸಲಿದೆ ಅಂತ. ಒಂದು ಸಂಜೆ ಅವನು ಕಾರನ್ನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಪೇಂಟ್ ಸ್ವಲ್ಪ ಉದುರಿ ಹೋಗ್ತಾ ಇರೋದನ್ನ ಅವನು ಗಮನಿಸ್ತಾನೆ. ಆ ಜಾಗದಲ್ಲಿ ಏನೋ ಮಿನುಗುತ್ತಿರುವುದು ಕಾಣಿಸುತ್ತದೆ. ಮೊದಲಿಗೆ ಅವನಿಗೆ ಅನಿಸುತ್ತೆ ಅದು ಸೂರ್ಯನ ಬೆಳಕಿನಿಂದ ಹೊಳಿತಾ ಇರಬಹುದು ಅಂತ. ಆದ್ರೆ ಅವನು ಬೆರಳಿನಿಂದ ಮತ್ತೆ ಉಜ್ಜಿದಾಗ ಅವನ ಉಸಿರೇ ನಿಂತಂತಾಗುತ್ತೆ. ಏಕೆಂದ್ರೆ ಪೇಂಟ್ನ ಕೆಳಗೆ ಸಾಮಾನ್ಯ ಕಬ್ಬಿಣದ ಬಣ್ಣ ಇರಲಿಲ್ಲ, ಬದಲಿಗೆ ಹೊಳೆಯುವ ಚಿನ್ನದ ಬಣ್ಣದಂತೆ ಅದು ಮಿನುಗ್ತಾ ಇರುತ್ತೆ. ಅವನ ಹೃದಯ ಇವಾಗ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡುತ್ತೆ. ಇದು ನಿಜವಾಗಿಯೂ ಗೋಲ್ಡೇ ಇರ್ಬೋದಾ ಅಂತ ಅವನು ಯೋಚನೆ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಸೊ ಅವನು ತಕ್ಷಣ ಒಂದು ಬಟ್ಟೆಯನ್ನು ತಗೊಂಡು ಆ ಜಾಗವನ್ನ ವೇಗವಾಗಿ ಪಾಲಿಶ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಅವನು ಎಷ್ಟು ಉಜ್ಜುತ್ತಾನೋ ಅಷ್ಟು ಹೆಚ್ಚು ಚಿನ್ನದ ಹೊಳಪು ಹೊರಗಡೆ ಬರ್ತಾನೆ ಇರುತ್ತೆ. ಈಗ ಅವನ ಕೈಗಳು ನಡಗಲು ಆರಂಭಿಸ್ತವೆ ಮತ್ತೆ ಅವನ ತಲೆಯಲ್ಲಿ ಒಂದೇ ಒಂದು ವಿಚಾರ ಮಾತ್ರ ಓಡ್ತಾ ಇರುತ್ತೆ, ಈ ಕಾರು ನಿಜವಾಗ್ಲೂ ಚಿನ್ನದಿಂದನೇ ಮಾಡಿದ್ದೇನಾ? ತನ್ನ ಅನುಮಾನವನ್ನು ಖಚಿತಪಡಿಸಿಕೊಳ್ಳಲು ಅವನು ತಕ್ಷಣ ಕಾರ್ನ ಬೋನಟ್ನ ತೆಗಿತಾನೆ ಮತ್ತೆ ಒಳಗಡೆನೂ ಕೂಡ ಸ್ವಲ್ಪ ಉಜ್ಜಿ ನೋಡ್ತಾನೆ. ಅವನು ಈಗ ತನ್ನ ಕಣ್ಣುಗಳನ್ನೇ ನಂಬಕ್ಕಾಗಲ್ಲ, ಯಾಕಂದ್ರೆ ಅಲ್ಲೆಲ್ಲವೂ ಕೂಡ ಚಿನ್ನ ಹೊಳಿತಾನೆ ಇರುತ್ತೆ. ಎಲ್ಲಿ ಪೇಂಟ್ ತೆಗಿತಾನೋ ಅಲ್ಲೆಲ್ಲವೂ ಕೂಡ ಮಿನಿಮಿನಿಯಾಗಿ ಮಿಂಚ್ತಾ ಇರೋ ಚಿನ್ನ ಕಾಣಿಸ್ತಾ ಇರುತ್ತೆ. ಆ ಕ್ಷಣದಲ್ಲಿ ಅವನಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ, ತಾನೀಗ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಲಿದ್ದಾನೆ ಅಂತ. ಈಗ ಜಾಕ್ನ ಕಣ್ಣುಗಳಲ್ಲಿ ಆಸೆ ಎಂಬುದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅವನು ತಕ್ಷಣ ಚಿನ್ನ ಕಾಣಿಸುತ್ತಿದ್ದ ಎಲ್ಲ ಜಾಗಗಳಿಗೆ ಮತ್ತೆ ಪೇಂಟನ್ನು ಹಚ್ತಾನೆ, ಯಾರಿಗೂ ಅನುಮಾನ ಬರಬಾರ್ದು ಅಂತ. ನಂತರ ಚುಪ್ಚಾಪಾಗಿ ಆ ಕಾರಿನ ಎಕ್ಸಾಸ್ಟ್ ಪೈಪ್ನ ಒಂದು ಸಣ್ಣ ತುಂಡನ್ನು ಕತ್ತರಿಸ್ಕೊಳ್ತಾನೆ. ಅವನು ನೇರವಾಗಿ ಕಾರನ್ನು ಮಾರುವಷ್ಟು ಮೂರ್ಖನಾಗಿರಲಿಲ್ಲ. ಮೊದಲು ಅದು ನಿಜವಾದ ಗೋಲ್ಡ್ ಹೌದು ಅಲ್ವೋ ಅಂತ ಪರೀಕ್ಷೆ ಮಾಡಬೇಕು ಅಂತ ಅನ್ಕೊಂತಾನೆ. ಅವನ ಮುಖದಲ್ಲಿ ವಿಚಿತ್ರವಾದ ನಗು ಕಾಣಿಸ್ತಾ ಇತ್ತು, ಒಂದೆಡೆ ಭಯ ಮತ್ತೊಂದೆಡೆ ದುರಾಸೆ ಬೇರೆ. ಅವನು ನೇರವಾಗಿ ನಗರದ ಒಂದು ಹಳೆಯ ಗೋಲ್ಡ್ ಶಾಪ್ಗೆ ಹೋಗುತ್ತಾನೆ. ಜಾಕ್ನ ಹಳೆಯ ಹರಿದ ಬಟ್ಟೆ ಮತ್ತು ಸ್ಥಿತಿಯನ್ನು ನೋಡಿದ ಅಂಗಡಿಯ ಮಾಲೀಕ ಈ ವ್ಯಕ್ತಿಯನ್ನು ವಿಶೇಷವಾದದ್ದನ್ನು ತಂದಿರೋದಿಲ್ಲ ಬಿಡು ಅಂತ ಅನ್ಕೋತಾನೆ. ಆದ್ರೆ ಆ ಅಂಗಡಿಯವನಿಗೆ ಗೊತ್ತಿರಲ್ಲ ಇವತ್ತು ಅವನ ಅಂಗಡಿಯಲ್ಲಿ ಹಿಂದೆಂದೂ ನಡೆಯದ ವ್ಯಾಪಾರ ನಡೆಯಲಿದೆ ಅಂತ. ಅಂಗಡಿಯ ಮಾಲೀಕನಿಗೆ ಜಾಕ್ ತಾನು ತಂದಿದ್ದ ತುಂಡನ್ನ ಕೊಡ್ತಾನೆ. ಅಂಗಡಿಯ ಮಾಲೀಕ ಆ ತುಂಡನ್ನ ಗಮನದಿಂದ ನೋಡ್ತಾನೆ. ನಂತರ ಅದನ್ನು ಒಂದು ಮಷೀನ್ ಟೆಸ್ಟ್ ಮಾಡುತ್ತಾನೆ. ಕೆಲವೇ ಸೆಕೆಂಡುಗಳಲ್ಲಿ ಅವನ ಕಣ್ಣುಗಳು ದೊಡ್ಡದಾಗ್ತವೆ, ಯಾಕಂದ್ರೆ ಅದು ಸಾಮಾನ್ಯವಾದ ಚಿನ್ನವಾಗಿರೋದಿಲ್ಲ, ಮಾರುಕಟ್ಟೆಯಲ್ಲಿ ಸಿಗುವ ಅತ್ಯಂತ ಶುದ್ಧ ಮತ್ತು ಅಮೂಲ್ಯ ಚಿನ್ನಗಳಲ್ಲಿ ಒಂದಾಗಿರುತ್ತೆ. ಇದನ್ನ ತಿಳಿದ ತಕ್ಷಣ ಅಂಗಡಿಯ ಮಾಲೀಕನ ವರ್ತನೆ ಸಂಪೂರ್ಣವಾಗಿ ಬದಲಾಗುತ್ತೆ. ಅವನು ತಕ್ಷಣ ಜಾಕಿಗೆ ಕೇಳ್ತಾನೆ, ಇದು ನಿಂಗೆ ಎಲ್ಲಿ ಸಿಕ್ತು ಅಂತ. ಒಂದು ಕ್ಷಣ ಜಾಕ್ ಗಾಬರಿ ಆಗ್ತಾನೆ, ಆದ್ರೆ ಅವನು ಸತ್ಯವನ್ನ ಹೇಳೋದಿಲ್ಲ, ಬದಲಿಗೆ ಸುಳ್ಳನ್ನೇ ಹೇಳ್ತಾನೆ, ಈ ತುಂಡು ನಂಗೆ ನಮ್ಮ ಮನೆಯ ಹಿಂದೆ ಮಣ್ಣಿನಲ್ಲಿ ಸಿಕ್ತು ಅಂತ. ಆದ್ರೆ ಅಂಗಡಿ ಮಾಲೀಕನಿಗೆ ಜಾಕ್ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಅನಿಸ್ತದೆ. ಆದ್ರೆ ಅವನೊಳಗೂ ಕೂಡ ದುರಾಸೆ ಎಂಬುದು ಇವಾಗ ಹುಟ್ಕೊಂಡ್ ಬಿಟ್ಟಿರುತ್ತೆ. ಅವನು ತಕ್ಷಣ ಜಾಕ್ನ ಫೋನ್ ನಂಬರ್ ಅನ್ನ ತೆಗೆದುಕೊಂಡು ಹೇಳ್ತಾನೆ, ನೋಡು ನಿನ್ನ ಹತ್ರ ಎಷ್ಟು ಬಂಗಾರ ಇದೆ ಎಲ್ಲವನ್ನು ತೆಗೆದುಕೊಂಡು ಬಾ, ನಾನು ಖರೀದಿ ಮಾಡ್ತೇನೆ ಅಂತ. ಹಾಗೆ ಜಾಕ್ ಕೊಟ್ಟಂತ ಆ ಬಂಗಾರದ ತುಂಡಿನ ಬದಲಿಗೆ ಆ ಅಂಗಡಿಯ ಮಾಲೀಕ ಅವನಿಗೆ ತುಂಬಾನೇ ದುಡ್ಡನ್ನ ಕೊಟ್ಟು ಕಳಿಸ್ತಾನೆ. ಹಣ ಕೈಗೆ ಬಂದ ತಕ್ಷಣ ಜಾಕ್ಗೆ ಮೊದಲು ನೆನಪಾಗಿದ್ದು ಅವನ ಎಕ್ಸ್ ಗರ್ಲ್ ಫ್ರೆಂಡು. ಜಾಕ್ನ ಕಷ್ಟದ ಸಮಯದಲ್ಲಿ ಅವನನ್ನು ಬಿಟ್ಟು ಹೋದಂತ ಅದೇ ಹುಡುಗಿ ಒಳಗಿರ್ತಾಳೆ. ಅವಳ ದೃಷ್ಟಿಯಲ್ಲಿ ಜಾಕ್ ಒಬ್ಬ ಕೆಲಸಕ್ಕೆ ಬಾರದಂತ ಬಡವ ವ್ಯಕ್ತಿಯಾಗಿರ್ತಾನೆ. ಹಣದ ಕೊರತೆ ಮತ್ತು ಅವರಿಬ್ಬರ ನಡುವೆ ನಡೆದಂತ ಜಗಳದಿಂದ ಈಗಾಗಲೇ ಅವರ ಸಂಬಂಧ ಪೂರ್ತಿಯಾಗಿ ಮುರಿದೋಗಿರುತ್ತೆ, ಅಂದ್ರೆ ಬ್ರೇಕಪ್ ಆಗಿರುತ್ತೆ. ಆದ್ರೆ ಈ ಬಾರಿ ಜಾಕ್ ಏನು ಹೇಳದೆ ದೊಡ್ಡ ಮೊತ್ತದ ಹಣದ ಬಂಡಲನ್ನ ಅವಳ ಮುಂದೆ ಇಡ್ತಾನೆ. ಆ ಕ್ಷಣದಿಂದಲೇ ಎಲ್ಲವೂ ಬದಲಾಗುತ್ತದೆ. ಕೆಲವೇ ಕ್ಷಣಗಳ ಹಿಂದೆ ಜಾಕನ್ನ ಕೆಡಗೆಣಿಸುತ್ತಿದ್ದ ಆ ಹುಡುಗಿ ಇವಾಗ ಜಾಕ್ನ ಜೊತೆ ನಗ್ತಾ ಮಾತಾಡ್ತಾ ಅವನ ಕಾರಿನಲ್ಲಿ ಬಂದು ಕೂತಿರ್ತಾಳೆ. ನೋಡಿ ಫ್ರೆಂಡ್ಸ್, ದುಡ್ಡಿದ್ರೇನೆ ದುನಿಯಾ, ದುಡ್ಡಿದ್ರೇನೆ ಹುಡುಗಿ. ಇಲ್ಲಿ ನಿಜವಾದ ಪ್ರೀತಿ ಮಾಡ್ತೀನಂದ್ರೆ ಬೆಲೆನೇ ಇಲ್ಲ ನಿಂಗೆ, ಅದಕ್ಕೆ ಮೊದಲು ದುಡ್ಡು ಮಾಡು ಮಚ್ಚ. ನಂತರ ಜಾಕ್ ತನ್ನ ಚಿನ್ನದ ಕಾರನ್ನ ಓಡಿಸ್ಕೊಂಡು ಅವಳನ್ನ ನೇರವಾಗಿ ಮಾಲ್ಗೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಅವರಿಬ್ರು ಹಣವನ್ನ ಸಿಕ್ಕಾಗಿ ಖರ್ಚು ಮಾಡ್ತಾರೆ. ಆದ್ರೆ ಅವನಿಗೆ ಗೊತ್ತಿರಲ್ಲ ಈ ಸಂತೋಷ ಇನ್ನು ಹೆಚ್ಚು ಸಮಯ ಉಳಿಯುವುದಿಲ್ಲ ಅಂತ. ಜಾಕ್ ಮತ್ತು ಅವನ ಗರ್ಲ್ ಫ್ರೆಂಡ್ಗೆ ಈಗ ಜೀವನವೇ ಗೆದ್ದಂತಾಗಿತ್ತು, ಯಾಕಂದ್ರೆ ದುಬಾರಿ ಬಟ್ಟೆಗಳು, ಶಾಪಿಂಗ್, ಬ್ರ್ಯಾಂಡೆಡ್ ಬ್ಯಾಗ್ಗಳು, ಮಿನುಗುತ್ತಿರುವ ಕಾರು, ಈಗ ಯಾರು ತಮ್ಮನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಆದ್ರೆ ಪ್ರತಿಯೊಂದು ಸಂಪತ್ತಿನ ಹಿಂದೆ ಒಂದು ದೊಡ್ಡ ಕತೆ ಇರುತ್ತೆ. ಹಾಗೆ ಈ ಕಾರಿನ ಕತೆ ತುಂಬಾನೇ ಡೇಂಜರಸ್ ಆಗಿತ್ತು. ಇಲ್ಲಿ ನಿಜ ಹೇಳಬೇಕಂದ್ರೆ ಇದು ಸಾಮಾನ್ಯವಾದ ಕಾರ್ ಅಲ್ಲ, ಇದು ಒಬ್ಬ ಲೋಕಲ್ ಡಾನ್ನ ಕಾರ್ ಆಗಿರುತ್ತೆ. ಆ ಡಾನು ತಾನು ಬದುಕಿದ್ದಾಗ ಸಂಪಾದಿಸಿದ ಎಲ್ಲ ಬ್ಲ್ಯಾಕ್ ಮನಿಯನ್ನ ಚಿನ್ನವನ್ನಾಗಿ ಪರಿವರ್ತಿಸಿ ಕಾರಿನೊಳಗೆ ಮರೆ ಮಾಡಿರ್ತಾನೆ. ಅಂದ್ರೆ ಈ ಕಾರನ್ನೇ ಚಿನ್ನದ ಕಾರನ್ನಾಗಿ ಮಾಡಿರ್ತಾನೆ. ನಂತರ ಆ ಡಾನ್ನ ಸಾವಾಗುತ್ತೆ. ಅವನ ಸಾವಿನ ನಂತರ ಅವನ ಕೆಳಗಡೆ ಕೆಲಸ ಮಾಡ್ತಾ ಇದ್ದ ಜನರಿಗೆ ಒಂದು ವಿಷಯ ಮಾತ್ರ ಗೊತ್ತಿತ್ತು, ಚಿನ್ನ ಅಂತೂ ಇದೆ, ಚಿನ್ನವನ್ನ ಎಲ್ಲೋ ಅಡಗಿಸಲಾಗಿದೆ, ಆದ್ರೆ ಎಲ್ಲಿ ಅಡಗಿಸಲಾಗಿದೆ ಎಂಬ ವಿಷಯ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಈ ಪ್ರಶ್ನೆಯನ್ನ ಆ ಡಾನ್ನ ಮಗನಾದ ಮೈಕಿಗೆ ಕೇಳಲಾಗುತ್ತಿತ್ತು ಮತ್ತು ಕೇಳುವ ರೀತಿ ತುಂಬಾನೇ
ತುಂಬಾನೇ ಡೇಂಜರಸ್ ಆಗಿತ್ತು. ಅಲ್ಲದೆ ಸಮಸ್ಯೆ ಈಗ ನಿಧಾನವಾಗಿ ಜಾಕ್ ಕಡೆ ಬರ್ತಾ ಇರುತ್ತೆ. ಆದ್ರೆ ಇಲ್ಲಿ ಒಂದು ವಿಷಯ ಏನಂದ್ರೆ, ಆ ಡಾನ್ನ ಮಗನಾದ ಮೈಕಿಗೆ ನಿಜವಾಗ್ಲೂ ಚಿನ್ನವನ್ನ ಎಲ್ಲಿ ಇಟ್ಟಿದೆ ಅನ್ನೋ ವಿಷಯನೇ ಗೊತ್ತಿರೋದಿಲ್ಲ. ಅವನು ಮತ್ತೆ ಮತ್ತೆ ನಂಗೆ ಗೊತ್ತಿಲ್ಲ ಅಂತ ಹೇಳುತ್ತಿದ್ರು ಕೂಡ ಆ ಗ್ಯಾಂಗ್ನವರಿಗೆ ನಂಬಿಕೆ ಬರ್ತಾ ಇರಲ್ಲ. ಆದ್ರಿಂದ ಕೋಪದಲ್ಲಿ ಒಬ್ಬ ವ್ಯಕ್ತಿ ಒಂದು ಭಾರವಾದ ಪಕ್ಕಡನ್ನ ತಗೊಂಡು ಮೈಕ್ನ ಕಾಲಿನ ಬೆರಳನ್ನ ಕಟ್ ಮಾಡಿಬಿಡ್ತಾನೆ. ಕ್ರೂರವಾಗಿ ಹೊಡೆಯಲು ಶುರು ಮಾಡ್ತಾರೆ. ನೋವನ್ನ ತಡೆಯಕ್ಕಾಗದೆ ಮೈಕು ತುಂಬಾನೇ ಕಿರಿಸ್ತಾ ಇರ್ತಾನೆ. ಇದನ್ನ ನೋಡಿದ ನಮ್ಗೆ ಒಂದತ್ತು ಸ್ಪಷ್ಟವಾಗಿತ್ತು, ಈ ಜನರು ಚಿನ್ನಕ್ಕಾಗಿ ಯಾವ ಕೀಳಮಟ್ಟಕ್ಕೂ ಕೂಡ ಹೋಗಲು ಸಿದ್ಧರಾಗಿದ್ದರು ಅಂತ. ಇನ್ನೊಂದು ಕಡೆ ಜಾಕ್ ತನ್ನದೇ ಆದ ಜಗತ್ತಿನಲ್ಲಿ ಮುಳುಗೋಗಿರ್ತಾನೆ. ತನ್ನ ಕಾರಿನ ಹಿಂದೆ ಎಷ್ಟು ದೊಡ್ಡ ಅಪಾಯ ಇದೆ ಎಂಬುದರ ಬಗ್ಗೆ ಅವನಿಗೆ ಸ್ವಲ್ಪವೂ ಕೂಡ ಅಂದಾಜ ಇರಲಿಲ್ಲ. ಜಾಕ್ ತನ್ನ ಹಳೆಯ ಕಾರ್ ಡ್ರೈವರ್ನ ಮಾಲೀಕನಿಗೆ ಸ್ವಲ್ಪ ಹಣವನ್ನ ನೀಡಿ ಅವನಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾನೆ. ಆದ್ರೆ ಇಲ್ಲಿ ವಿಧಿ ಬೇರೆನೇ ಆಟ ಆಡ್ತಾ ಇತ್ತು. ಯಾಕಂದ್ರೆ ಜಾಕ್ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಆ ಚಿನ್ನವನ್ನ ಹುಡುಕ್ತಾ ಇದ್ದ ಗ್ಯಾಂಗು ಅವನ ಎದುರೇ ಬಂದ್ಬಿಡುತ್ತೆ. ಒಂದು ಕ್ಷಣ ಒಬ್ಬರಿಗೊಬ್ಬರು ಗುರಾಯಿಸ್ತಾ ಇರ್ತಾರೆ. ಇದನ್ನು ನೋಡಿದ ಕ್ಷಣನೇ ಜಾಕ್ಗೆ ಅನ್ಸುತ್ತೆ ಪರಿಸ್ಥಿತಿ ತುಂಬಾನೇ ಅಪಾಯಕಾರಿ ಆಗಲಿದೆ ಅಂತ. ಸೊ ಅದಕ್ಕೆ ಅವನು ಒಂದು ಕ್ಷಣನೂ ವೇಸ್ಟ್ ಮಾಡದೆ ತನ್ನ ಕಾರನ್ನು ತಗೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಇಲ್ಲಿ ಆ ಗ್ಯಾಂಗ್ನವರಿಗೆ ಜಾಕ್ನ ಹತ್ತಿರನೇ ಗೋಲ್ಡ್ ಇದೆ ಅಂತ ಇನ್ನೂ ಗೊತ್ತಿರೋದಿಲ್ಲ. ಅಂಡ್ ಈ ಕಡೆ ಮೈಕ್ನ ಪರಿಸ್ಥಿತಿನೂ ತುಂಬಾನೇ ಗಂಭೀರವಾಗಿತ್ತು. ಸತ್ತೋದಂತ ಆ ಡಾನ್ನ ಹಳೆಯ ಅಸಿಸ್ಟೆಂಟು ಹೇಗೋ ಅಲ್ಲಿಗೆ ಬಂದು ಮೈಕನ್ನ ಬಿಡಿಸಿ ಕಾಪಾಡ್ತಾಳೆ. ಆದ್ರೆ ಮೈಕು ತುಂಬಾನೇ ಹೆದರ್ಕೊಂಡಿರೋದ್ರಿಂದ ಸೊ ಭಯದಿಂದ ಅವನು ಪಕ್ಕದಲ್ಲೇ ಇದ್ದ ಒಂದು ರಸ್ತೆಯಲ್ಲಿ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಅದೇ ಸಮಯದಲ್ಲಿ ವೇಗವಾಗಿ ಬರ್ತಾ ಇದ್ದ ಜಾಕ್ನ ಕಾರು ಮೈಕ್ನ ಮುಂದೆನೆ ಬರುತ್ತೆ. ಬ್ರೇಕ್ ಹಾಕೋಕೆ ಜಾಕ್ಗೆ ಟೈಮೇ ಇರೋದಿಲ್ಲ. ಇದರಿಂದ ಕಾರು ಮೈಕಿಗೆ ಗುದ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಎಲ್ಲವೂ ಕೂಡ ಶಾಂತವಾಗ್ಬಿಡುತ್ತೆ. ಜಾಕ್ನ ಉಸಿರಾಟ ಜೋರಾಗುತ್ತೆ. ಈ ಇನ್ಸಿಡೆಂಟು ತನ್ನ ಜೀವವನ್ನೇ ಹಾಳು ಮಾಡಬಹುದು ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನೆಲ್ಲ ಮುಚ್ಚಾಕ್ಬೇಕು ಅಂತ ಮೈಕ್ನ ಹೊತ್ಕೊಂಡು ಬೇರೆ ಕಡೆ ಬರ್ತಾನೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಹೀಗಿರ್ಬೇಕಾದ್ರೆ ಅವನ ಫೋನ್ ರಿಂಗ್ ಆಗುತ್ತೆ. ಜಾಕ್ ಕಾಲನ್ನ ರಿಸೀವ್ ಮಾಡ್ತಾನೆ. ಕಾಲ್ನ ಇನ್ನೊಂದು ಕಡೆ ಅದೇ ಕಾರಿನ ಹಳೆಯ ಮಾಲೀಕನಿರ್ತಾನೆ. ಅವನು ನಡುಗುತ್ತಾ ಇರುವ ಧ್ವನಿಯಿಂದ ಹೇಳ್ತಾನೆ, ಗೋಲ್ಡ್ನ ಗ್ಯಾಂಗ್ನವರು ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ. ಅವರಿಗೆ ಆ ಚಿನ್ನ ನಿಂಗೆ ಕೊಟ್ಟಂತ ಹಳೆಯ ಕಾರಿನಲ್ಲಿದೆ ಅಂತ ಅನುಮಾನ ಬಂದಿದೆ ಅಂತ ಹೇಳ್ತಾನೆ. ಅಂಡ್ ಇವಾಗ ಪರಿಸ್ಥಿತಿ ಕೇವಲ ಚಿನ್ನದ ವಿಷಯವಾಗಿರಲಿಲ್ಲ, ಜೀವ ಉಳಿಸಿಕೊಳ್ಳುವ ಹೋರಾಟವಾಗಿತ್ತು. ಯಾಕಂದ್ರೆ ಕಾಲ್ ಮಾಡಿದವರಿಂದ ಸ್ಪಷ್ಟವಾಗಿ ಜೀವ ಬೆದರಿಕೆ ಬರ್ತಾ ಇರುತ್ತೆ. ಮಗನೇ ಕಾರನ್ನ ಹಿಂತಿರುಗಿಸು, ಇಲ್ಲದಿದ್ರೆ ಪರಿಣಾಮ ತುಂಬಾನೇ ಭಯಂಕರವಾಗಿರುತ್ತೆ ಅಂತ. ಇದನ್ನ ಕೇಳಿದ ಜಾಕ್ನ ಕೈಗಳು ನಡಗಲಾರಂಭಿಸ್ತವೆ. ಇವಾಗ ಆಟ ತುಂಬಾನೇ ಡೇಂಜರಸ್ ಆದ ಹಂತವನ್ನ ತಲುಪ್ತಾ ಇರುತ್ತೆ. ಸೊ ಜಾಕ್ ಅವರಿಗೆ ಏನು ಉತ್ತರ ಕೊಡದೆ ಫೋನನ್ನ ಕಟ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ನೋಡ್ತಾನೆ. ಆದ್ರೆ ಇದೇ ವೇಳೆಗೆ ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿದ್ದ ಮೈಕು ಅಚಾನಕ್ ಆಗಿ ಎದ್ದು ಬಿಡ್ತಾನೆ. ಜಾಕ್ ಅಂತೂ ಗಾಬರಿ ಆಗ್ಬಿಡ್ತಾನೆ. ಯಾಕಂದ್ರೆ ಮೈಕ್ ಏನಾದ್ರೂ ತನ್ನ ಬಗ್ಗೆ ಎಲ್ಲವನ್ನೂ ಅವರಿಗೆ ಹೇಳಿದ್ರೆ ನನ್ನ ಕತೆ ಮುಗೀತು ಅಂತ. ಮೈಕ್ ಎದ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಓಡಿ ಹೋಗ್ತಾ ಇರ್ತಾನೆ. ಆದ್ರೆ ಜಾಕ್ ಅವನನ್ನ ಹಿಡ್ಕೊಂತಾನೆ. ಅಂಡ್ ಇವಾಗ ಜಾಕ್ ಹತ್ರ ಬಚಾವಾಗೋಕೆ ಯಾವುದೇ ಬೇರೆ ದಾರಿ ಇರಲ್ಲ. ಇದರಿಂದ ಮೈಕ್ಗೆ ಎಲ್ಲ ವಿಷಯವನ್ನು ಹೇಳಿಬಿಡ್ತಾನೆ. ಚಿನ್ನದ ಕಾರು, ಗ್ಯಾಂಗ್ನ ಬೆದರಿಕೆ ಎಲ್ಲವನ್ನು ಎಳೆ ಎಳೆಯಾಗಿ ಮೈಕ್ಗೆ ಹೇಳಿಬಿಡ್ತಾನೆ. ಎಲ್ಲವನ್ನು ತಿಳಿದ ನಂತರ ಮೈಕ್ಗೆ ಒಂದು ವಿಷಯವಂತೂ ಸ್ಪಷ್ಟವಾಗಿತ್ತು. ಏನಂದ್ರೆ ಆ ಗ್ಯಾಂಗ್ನವರು ಅವನ ಹಿಂದೆ ಬಿದ್ದಿಲ್ಲ, ಬದಲಿಗೆ ಆ ಕಾರಿನ ಹಿಂದೆ ಬಿದ್ದಿದ್ದಾರೆ ಅಂತ. ಈಗ ಇಬ್ಬರು ಒಂದೇ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿರ್ತಾರೆ. ಗ್ಯಾಂಗ್ ನಿನ್ನ ತಪ್ಪಿಸಿಕೊಳ್ಳಲು ಜಾಕ್ ಬಳಿ ಒಂದೇ ದಾರಿ ಉಳಿದಿತ್ತು. ಅವನು ಮೈಕನ್ನ ಕರೆದುಕೊಂಡು ನೇರವಾಗಿ ತನ್ನ ಗರ್ಲ್ ಫ್ರೆಂಡ್ ಮನೆಗೆ ಹೋಗ್ತಾನೆ. ಮೈಕು ಗಾಯಗೊಂಡಿದ್ದರಿಂದ ಅವನು ತನ್ನ ಕಾಲಿಗೆ ಪಟ್ಟಿಯನ್ನು ಹಾಕೋತಾ ಇರ್ತಾನೆ. ಮನೆಯೊಳಗೆ ಭಯ ಮತ್ತು ಗಾಬರಿಯ ವಾತಾವರಣ ಸೃಷ್ಟಿಯಾಗಿರುತ್ತೆ. ಇನ್ನು ಸತ್ಯವನ್ನು ಮರೆ ಮಾಡಿ ಪ್ರಯೋಜನ ಇಲ್ಲ ಅಂತ ಜಾಕ್ ತನ್ನ ಗರ್ಲ್ ಫ್ರೆಂಡ್ಗೆ ಚಿನ್ನದ ಕಾರಿನ ಸಂಪೂರ್ಣ ಸತ್ಯವನ್ನ ಹೇಳ್ತಾನೆ. ಕಾರು ಹೇಗೆ ಸಿಕ್ತು, ಗ್ಯಾಂಗ್ ಹೇಗೆ ಅವರ ಹಿಂದೆ ಬಿತ್ತು, ಎಲ್ಲವನ್ನು ಹೇಳ್ತಾನೆ. ಆದ್ರೆ ಜಾಕ್ನ ಆತಂಕದ ಸ್ಥಿತಿ ನೋಡಿ ಅವಳಿಗೆ ಅವನ ಮೇಲೆ ನಂಬಿಕೆ ಬರಲ್ಲ. ಜಾಕ್ ಖಂಡಿತವಾಗಿಯೂ ಯಾವುದೋ ಅಕ್ರಮ ಕೆಲಸ ಅಥವಾ ಇಲ್ಲಿಗಲ್ ಕೆಲಸದಲ್ಲಿ ಸಿಗಾಕೊಂಡಿದ್ದಾನೆ ಅಂತ ಅವಳಿಗೆ ಅನಿಸುತ್ತೆ. ಇದರಿಂದ ಅವಳು ಚುಪ್ಚಾಪ್ ಆಗಿ ಪೊಲೀಸರಿಗೆ ಕರೆ ಮಾಡ್ತಾಳೆ. ಇನ್ನು ಸ್ವಲ್ಪ ಸಮಯದಲ್ಲಿ ಪೊಲೀಸರಲ್ಲಿ ತಲುಪ್ತಾರೆ. ಜಾಕ್ ಮತ್ತು ಮೈಕನ್ನ ಇಬ್ಬರನ್ನು ವಿಚಾರಣೆಗಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ತನಿಖೆ ನಂತರ ಅವರ ವಿರುದ್ಧ ಯಾವುದೇ ನೇರ ಸಾಕ್ಷಿ ಸಿಗುವುದಿಲ್ಲ. ಇದರಿಂದ ಇಬ್ಬರು ನಿರಪರಾಧಿಗಳೆಂದು ಸಾಬೀತಾಗಿ ಅವರನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ನಿಜವಾದ ಅಪಾಯ ಇನ್ನು ಹೊರಗಡೆ ಇತ್ತು. ಈಗ ಜಾಕ್ ಮತ್ತು ಮೈಕ್ಗೆ ಒಂದು ವಿಷಯವಂತೂ ಸ್ಪಷ್ಟವಾಗಿತ್ತು. ಈ ನಗರದಲ್ಲಿ ಉಳಿಯುವುದೆಂದರೆ ಸಾವನ್ನ ನಾವೇ ಆಹ್ವಾನಿಸುವಂತಿತ್ತು. ಅಲ್ಲದೆ ಅವನ ಗರ್ಲ್ ಫ್ರೆಂಡ್ ಬೇರೆ ಕೈ ಕೊಟ್ಬಿಡ್ತಾಳೆ. ಆದ್ದರಿಂದ ಅವರು ತೀರ್ಮಾನಿಸ್ತಾರೆ ದೇಶದ ಗಡಿ ಬಿಟ್ಟು ಓಡೋಗ್ಬೇಕು ಅಂತ. ಒಮ್ಮೆ ದೇಶದ ಹೊರಗೆ ತಲುಪಿದರೆ ಬಹುಶಃ ಎಲ್ಲ ಸಮಸ್ಯೆಗಳು ಸರಿ ಹೋಗ್ಬೋದು ಅಂತ ಅವರು ಭಾವಿಸ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಈಗಾಗಲೇ ಗ್ಯಾಂಗ್ ಅವ್ರ ಹಿಂದೆ ಬರ್ತಾ ಇದೆ ಅಂತ. ಅವರು ಹೈವೇ ಹಿಡಿದ ತಕ್ಷಣ ಅವರ ಹಿಂದೆ ಕಪ್ಪು ಕಾರುಗಳು ಕಾಣಿಸ್ತವೆ. ಅದೇ ಗ್ಯಾಂಗ್ನವರಾಗಿರ್ತಾರೆ. ತಪ್ಪಿಸಿಕೊಳ್ಳಲು ಜಾಕ್ ಒಂದು ಕಾರ್ಗೆ ಸೈಡಿನಿಂದ ಡಿಕ್ಕಿ ಹೊಡಿತಾನೆ. ಆದ್ರೆ ಹೇಗೋ ಅವರ ಮಧ್ಯೆ ಅಲ್ಲಿಂದ ತಪ್ಪಿಸ್ಕೊಂಡು ಪಾರಾಗ್ತಾರೆ. ಇಬ್ಬರು ನೆಮ್ಮದಿಯ ಉಸಿರನ್ನ ಬಿಡ್ತಾರೆ. ಈಗ ಬಾರ್ಡರ್ ಹೆಚ್ಚು ದೂರ ಇರಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಸುರಕ್ಷಿತವಾಗಿರಬಹುದು ಅಂತ ಅವರು ಭಾವಿಸ್ತಾರೆ. ಆದ್ರೆ ವಿಧಿಯ ಆಟನೇ ಬೇರೆ ಇರುತ್ತೆ. ಅಚಾನಕ್ ಆಗಿ ಕಾರು ಜೋರಾಗಿ ಕಂಪಿಸಲು ಸ್ಟಾರ್ಟ್ ಮಾಡುತ್ತೆ. ನೋಡಿದ್ರೆ ಕಾರಿನ ಒಂದು ಟೈರು ಪಂಚರ್ ಆಗ್ಬಿಟ್ಟಿರುತ್ತೆ. ಈಗ ಅವರು ಓಪನ್ ಆದ ಹೈವೇ ಮಧ್ಯೆಯಲ್ಲೇ ಸಿಗಾಕೊಂಡ್ಬಿಟ್ಟಿರ್ತಾರೆ. ಅಂಡ್ ಇಂತಹ ಪರಿಸ್ಥಿತಿಯಲ್ಲಿ ಇಬ್ಬರು ಒಂದೇ ಕಡೆ ಇರುವುದು ಸರಿಯಲ್ಲ ಅಂತ ಅವರಿಬ್ರು ಬೇರೆ ಬೇರೆ ಕಡೆ ಹೋಗಲು ಪ್ರಾರಂಭಿಸ್ತಾರೆ. ಜಾಕ್ ಕಾರನ್ನು ತಗೊಂಡು ರಿಪೇರಿ ಶಾಪ್ ಕಡೆಗೆ ಹೋಗುತ್ತಾನೆ. ಮತ್ತೊಂದೆಡೆ ಮೈಕು ಕಾಲ್ನಡಿಗೆಯಲ್ಲೇ ಬಾರ್ಡರ್ ದಾರಿ ಹುಡುಕಲು ಆರಂಭಿಸ್ತಾನೆ. ಸ್ವಲ್ಪ ದೂರ ಹೋದ ನಂತರ ಜಾಕ್ಗೆ ರಸ್ತೆಯ ಬದಿಯಲ್ಲಿ ಒಂದು ಚಿಕ್ಕ ಆಟೋ ರಿಪೇರಿ ಶಾಪ್ ಕಾಣಿಸುತ್ತದೆ. ಅಂಗಡಿಯ ಮಾಲೀಕ ಒಮ್ಮೆ ನೋಡಿದ ತಕ್ಷಣವೇ ಜಾಕಿ ಊರಿನ
ಅವನು ಅಲ್ಲ ಅಂತ ಗುರುತಿಸ್ತಾನೆ. ಅಂಡ್ ಆ ಸ್ಥಳವು ಕೂಡ ಸಂಪೂರ್ಣವಾಗಿ ಅಪರಿಚಿತವಾಗಿತ್ತು. ಅಲ್ಲದೆ ಜಾಕ್ಗೆ ಬೇರೆ ಆಪ್ಷನ್ ಇಲ್ಲದೆ ಕಾರನ್ನ ಅಲ್ಲಿಯೇ ಬಿಡಬೇಕಾಗಿರುತ್ತೆ. ಅಂಡ್ ಆ ಶಾಪ್ನಲ್ಲಿದ್ದ ಒಬ್ಬ ವ್ಯಕ್ತಿಗೆ ಕಾರಿನ ಒಳಗಡೆ ಏನೋ ವಿಚಿತ್ರವಾಗಿ ಮಿನುಗುತ್ತಾ ಇರೋದು ಕಾಣಿಸುತ್ತದೆ. ಆದ್ರಿಂದ ಕುತೂಹಲದಿಂದ ಅವನು ಅದನ್ನು ಸ್ವಲ್ಪ ಉಜ್ಜುತ್ತಾನೆ ಮತ್ತು ಅವನಿಗೆ ಚಿನ್ನದ ಸಂಪೂರ್ಣ ರಹಸ್ಯ ಅವನಿಗೆ ಅರ್ಥ ಆಗ್ಬಿಡುತ್ತೆ. ಅಂಡ್ ಅವನು ನೆಕ್ಸ್ಟ್ ಸೆಕೆಂಡ್ನೇ ಜಾಕ್ಗೆ ಜೋರಾಗಿ ಹೊಡೆದು ಕೆಳಗಡೆ ಬೀಳಿಸ್ಬಿಡ್ತಾನೆ. ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಕೈ ಮೀರಿ ಹೋಗಿತ್ತು. ಎಲ್ಲರಿಗೂ ಚಿನ್ನದ ದುರಾಸೆ ಹೆಚ್ಚಾಗ್ಬಿಟ್ಟಿರುತ್ತೆ. ಇನ್ನೊಂದು ಕಡೆ ಮೈಕ್ ಅಚಾನಕ್ ಆಗಿ ಬಾರ್ಡರ್ ಪೊಲೀಸರ ಚೆಕಿಂಗ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾನೆ. ಅವನ ಹೃದಯ ಇವಾಗ ಜೋರಾಗಿ ಬಡ್ಕೊಳ್ಳಲು ಶುರು ಮಾಡ್ತಾ ಇರುತ್ತೆ. ಯಾಕಂದ್ರೆ ಒಂದು ವೇಳೆ ಸಿಗಾಕೊಂಡ್ಬಿಟ್ರೆ ಎಲ್ಲ ಕತೆ ಮುಗೀತು ಅಂತ ಅವನು ಭಯ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ಹತ್ತಿರದಲ್ಲೇ ಒಬ್ಬ ಹಣ್ಣು ಮಾರುವವನು ನಿಂತಿರ್ತಾನೆ. ಮೈಕ್ ತಕ್ಷಣ ಒಂದು ಕಲ್ಲಂಗಡಿಯನ್ನ ತೆಗೆದುಕೊಂಡು ಅರ್ಥವಾಗದ ವಿಚಿತ್ರ ಭಾಷೆಯಲ್ಲಿ ಮಾತನಾಡಲು ಶುರು ಮಾಡ್ತಾನೆ. ತನ್ನನ್ನು ತಾನು ವಿದೇಶಿ ಅಂತ ತೋರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇರ್ತಾನೆ. ಪೊಲೀಸರು ಮೊದಲಿಗೆ ಅವನನ್ನ ಅನುಮಾನದಿಂದ ನೋಡ್ತಾ ಇರ್ತಾರೆ. ಆದ್ರೆ ಅವನ ವಿಚಿತ್ರ ವರ್ತನೆ ನೋಡಿ ಅವರು ಇರಿಟೇಟ್ಗೊಂಡು ಕೊನೆಯ ಕ್ಷಣದಲ್ಲಿ ಅವನನ್ನ ಬಿಟ್ಟೋಗ್ಬಿಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹಣ್ಣಿನ ಅಂಗಡಿಯವನು ಜಾಕ್ ತನ್ನನ್ನು ಪೊಲೀಸ್ನಿಂದ ಬಚಾವ್ ಮಾಡಿದ್ದಾನೆ ಅಂತ ತಿಳ್ಕೊಂಡಿರ್ತಾನೆ. ಅಂಡ್ ಈ ಕಡೆ ಮೈಕು ಮೂರ್ಛೆ ಹೋದಂತೆ ಆಕ್ಟಿಂಗ್ ಮಾಡಿ ಅಚಾನಕ್ ಆಗಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರ್ತಾನೆ. ಅಂಡ್ ಮುಂದೆ ಬಂದು ನೋಡಿದ್ರೆ ಜಾಕ್ನು ಕೂಡ ಅಲ್ಲೇ ಇರ್ತಾನೆ. ಅಲ್ಲಿದ್ದ ಆ ಹಣ್ಣಿನ ಮಾಲೀಕನೇ ಆಕ್ಚುಲಿ ಆ ಗ್ಯಾರೇಜ್ ನ ನಿಜವಾದ ಮಾಲೀಕನಾಗಿರ್ತಾನೆ. ಅವನಿಗೆ ಅರ್ಥ ಆಗುತ್ತೆ ಇವರ ಹಿಂದೆ ಆ ಗೋಲ್ಡ್ ಗ್ಯಾಂಗ್ ಬಿದ್ದಿದೆ ಅಂತ. ಸೊ ಆದ್ರಿಂದ ಅವನು ಇವರಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂತಾನೆ. ಆ ಮಾಲೀಕ ಹೇಳ್ತಾನೆ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ಆದ್ರೆ ನಂಗೂ ಸ್ವಲ್ಪ ಗೋಲ್ಡ್ ಅನ್ನ ಕೊಡಬೇಕು ಅಂತ. ಜಾಕ್ ಹತ್ರ ಬೇರೆ ಆಪ್ಷನ್ ಇಲ್ಲ, ಸರಿ ಅಂತ ಒಪ್ಕೊಳ್ತಾನೆ. ನಂತರ ಆ ಗ್ಯಾರೇಜ್ ನ ಮಾಲೀಕ ತನ್ನ ಕಡೆಯವರ ಸಹಾಯದಿಂದ ಆ ಗೋಲ್ಡ್ ಕಾರನ್ನ ಸಂಪೂರ್ಣವಾಗಿ ಪೇಂಟ್ ಮಾಡಿ ಪೂರ್ತಿ ಚೇಂಜ್ ಮಾಡಿಬಿಡ್ತಾನೆ. ಜಾಕ್ ಮತ್ತು ಮೈಕ್ಗೆ ತುಂಬಾನೇ ಖುಷಿ ಆಗುತ್ತೆ. ಅದಕ್ಕೆ ಅವರು ಕಾರಿನ ಸ್ವಲ್ಪ ತುಂಡನ್ನ ಆ ಗ್ಯಾರೇಜ್ ಮಾಲೀಕನಿಗೆ ಕೊಡ್ತಾನೆ. ಸೊ ಇನ್ನೇನು ಅವರಿಬ್ರು ಅಲ್ಲಿಂದ ಹೊರಡಬೇಕು ಅನ್ನೋವಾಗ ಆ ಗೋಲ್ಡ್ ಗ್ಯಾಂಗಿನವರು ಅಲ್ಲಿಗೆ ಬಂದ್ಬಿಡ್ತಾರೆ. ಇಬ್ರು ಕಾರಲ್ಲಿನೇ ಅಡಗಿ ಕೂತ್ಕೋತಾರೆ. ಆದ್ರೆ ಲಕ್ಕಿಲಿ ಗ್ಯಾರೇಜ್ನವರು ಎಲ್ಲರೂ ಗುಂಪುಗೂಡಿ ಗೋಲ್ಡ್ ಗ್ಯಾಂಗ್ ಅನ್ನ ತಡೆದು ಅವರಿಗೆ ಆವಾಜ್ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಯಾವಾಗ ಆ ವ್ಯಕ್ತಿ ತನ್ನ ಹೆಸರನ್ನ ಹೇಳ್ತಾನೋ ಅವಾಗ ಎಲ್ಲರೂ ಅಲ್ಲಿಂದ ಓಡೋಗ್ಬಿಡ್ತಾರೆ. ಯಾಕಂದ್ರೆ ಆ ವ್ಯಕ್ತಿ ತುಂಬಾನೇ ಡೇಂಜರಸ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅವ್ರು ಅಲ್ಲಿಂದ ಓಡೋಗ್ಬಿಡ್ತಾರೆ. ನಂತರ ಆ ವ್ಯಕ್ತಿ ಕಾರಲ್ಲಿ ಬಚ್ಚಿಟ್ಕೊಂಡಿದ್ದ ಜೇಕ್ ಮತ್ತು ಮೈಕನ್ನ ನೋಡಿಬಿಡ್ತಾನೆ. ಆದ್ರೆ ಅವನು ನಿಧಾನವಾಗಿ ತನ್ನ ಕಾರ್ನ ಡಿಕ್ಕಿಯನ್ನ ಓಪನ್ ಮಾಡಿ ಒಂದು ರಾಕೆಟ್ ಲಾಂಚರ್ನ ತೆಗೆದು ಸೀದಾ ಆ ಗ್ಯಾರೇಜ್ ಮೇಲೇನೆ ಹಾರಿಸ್ಬಿಡ್ತಾನೆ. ಇದರಿಂದ ತಕ್ಷಣ ಜೇಕ್ ಆಕ್ಸಿಲೇಟರ್ನ ಒತ್ತಿ ಕಾರನ್ನ ತಗೊಂಡು ಅಲ್ಲಿಂದ ಓಡೋಗ್ಬಿಡ್ತಾರೆ. ಆದ್ರೆ ಆ ವ್ಯಕ್ತಿ ಕೂಡ ಅವರ ಹಿಂದೆನೆ ಬರ್ತಾನೆ. ಅಲ್ಲದೆ ಗನ್ನಿಂದ ಶೂಟ್ ಮಾಡ್ತಾ ಇರ್ತಾನೆ. ಜೇಕ್ ಮತ್ತು ಮೈಕ್ ತಮ್ಮ ಜೀವನ ಉಳಿಸ್ಕೊಳ್ಳೋಕೆ ಕಾರನ್ನ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾರೆ. ಹೀಗೆ ಮುಂದೆ ಗೊತ್ತಿಲ್ಲ ಜಾಗದಲ್ಲಿ ಸ್ಪೀಡ್ ಆಗಿ ಹೋಗಿ ಒಂದು ನದಿಯಲ್ಲಿ ಕಾರನ್ನ ಹಾರಿಸ್ಬಿಡ್ತಾರೆ. ಕಾರು ನದಿ ಒಳಗಡೆ ಬೀಳುತ್ತೆ. ಬಟ್ ಆ ಗ್ಯಾಂಗ್ ನ ವ್ಯಕ್ತಿ ಮಾತ್ರ ಮೇಲಿನಿಂದ ಅವರಿಗೆ ಶೂಟ್ ಮಾಡ್ತಾನೆ ಇರ್ತಾನೆ. ನಂತರ ಅವನು ತನ್ನ ಕಡೆಯ ವ್ಯಕ್ತಿಗಳಿಗೆ ಕಾಲ್ ಮಾಡಿ ಕರಿಬೇಕು ಅನ್ನೋವಾಗ ಅಲ್ಲಿಗೆ ಕೆಲವು ಸೈನಿಕರು ಇದ್ದಕ್ಕಿದ್ದಾಗೆ ಬಂದು ಅವನನ್ನು ಸುತ್ತುವರಿತಾರೆ. ಯಾಕಂದ್ರೆ ಗುಂಡಿನ ಸೌಂಡ್ ಕೇಳಿ ಬಾರ್ಡರ್ ಆರ್ಮಿ ಅಲ್ಲಿಗೆ ಬಂದು ಅವನನ್ನ ಕೊನೆಗೂ ಅರೆಸ್ಟ್ ಮಾಡಿಬಿಡ್ತಾರೆ. ಅಂಡ್ ಈ ಕಡೆ ನದಿಯಲ್ಲಿ ಇವರು ಹೇಗೋ ಬಚಾವಾಗಿಬಿಟ್ಟಿರ್ತಾರೆ. ತೇಲ್ತಾ ತೇಲ್ತಾ ಇನ್ನೊಂದು ದೇಶದ ಬಾರ್ಡರ್ ಅನ್ನ ತಲುಪ್ತಾರೆ. ಅಂಡ್ ಇವಾಗ ಇಬ್ಬರು ಕಾರನ್ನ ನದಿಯಿಂದ ಹೊರಗಡೆ ಇಳಿತಾರೆ. ಇದರಿಂದ ಅವರಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರೀಗ ಬೇರೆ ದೇಶದಲ್ಲಿ ಇರ್ತಾರೆ. ಸೊ ಇನ್ನು ಅವರು ಗೋಲ್ಡ್ ಅನ್ನ ಮಾರ್ಕೊಂಡು ಆರಾಮವಾಗಿ ಇರ್ಬೋದು ಅಂತ ಅವ್ರು ಅನ್ಕೋತಾರೆ. ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಹೇಗಿತ್ತಂತ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟಾಟಾ, ಬೈ ಬೈ.